ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ ನಾವು ಈಗ. ಹೆಡ್ಡಿಂಗ್ ಬರ್ಕೋರಿ, ಕ್ಯಾಲ್ಕುಲೇಷನ್ ಆಫ್ ರಾಯಲ್ಟಿ. ಕ್ಯಾಲ್ಕುಲೇಷನ್ ಆಫ್ ರಾಯಲ್ಟಿ. Calculation of royalty. ನೋಡ್ರಿ, ಒಂದು ಸಣ್ಣ ಪ್ರಾಬ್ಲಮ್ ಬಂದಿದೆ ನೋಡ್ರಿ ನಿಮ್ ಸ್ಕ್ರೀನ್ ಮೇಲೆ. ಹೌದಾ? ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಒಂದು ಸಣ್ಣ ಪ್ರಾಬ್ಲಮ್ ಬಂದಿದೆ ನೋಡಿ. ಹಾ, ಒಂದ್ಸರಿ ಓದ್ಕೊಳ್ಳಿ, ನೀವು ಅದನ್ನ ಓದ್ಕೊಳ್ಳಿ. ದ ಕೋಲ್ ಕಂಪನಿ leased a mine on a royalty. On a royalty of 50 paise per ton of coal rate, with a minimum rent of rupees 1000. The right of recoupment of short working was out of surplus during the first 3 years. The quantities raised were first year 800 ton, second year 1000 ton, third year 6000 ton, fourth year 8000 ton. On that, prepare the royalty payable chart. Prepare the royalty payable chart and pass the journal entries and show the ledger accounts in the books of the coal company for the above period. This is one simple problem. This is one simple problem. ಸ್ಕ್ರೀನ್ ಅಲ್ಲಿ ಬಂದಿದೆ ಎಲ್ಲರಿಗೂ? ಬಂದಿದೆಯಲ್ಲ? ಪ್ರಾಬ್ಲಮ್ ನೋಡಿದ್ರಿ? ಏನಿದೆ ಮೊದಲು ಹೇಳಿ. ದ ಕೋಲ್ ಕಂಪನಿ leased a mine on royalty of 50 paise. ಇದು ಕೋಲ್ ಕಂಪನಿ ಅನ್ನೋದೇನಿದೆ ಅಲ್ಲ, ಇದೇ ಟೆನೆಂಟ್ ಅಥವಾ ಯೂಸರ್ ಆಫ್ ರೈಟ್. ಈ ಕೋಲ್ ಕಂಪನಿನೇ ಟೆನೆಂಟ್. ಇದನ್ನ ಕಾಪಿ ಮಾಡ್ಕೊಳ್ಳೋದ್ರು ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ ಅನ್ನ. ನೀವು ಫಸ್ಟ್ ಪ್ರಾಬ್ಲಮ್ ಅಂತ ಬರ್ಕೊಂಡು ಕಾಪಿ ಮಾಡ್ಕೊಡ್ರಿ. ಒಂದ್ 4 ಲೈನ್ ಇದೆ, ಏನ್ ತೊಂದ್ರೆ ಇಲ್ಲ. ಹೇಳ್ತಾ ಹೋಗ್ತಿರ್ತೇನೆ, ನೀವು ಕಾಪಿ ಮಾಡಿ. ದ ಕೋಲ್ ಕಂಪನಿ ಏನಿದು? ಕೋಲ್ ಕಂಪನಿ ಏನಿದು? ಇದು ಟೆನೆಂಟ್. ಇದಕ್ಕೆ ಒಬ್ಬ ಲ್ಯಾಂಡ್ ಲಾರ್ಡ್ ಇದ್ದಾನೆ, ಹೆಸರು ಕೊಟ್ಟಿಲ್ಲ ಅಷ್ಟೇ ಅವರು. ನೀವು ಬೇಕಾದ್ರೆ ಎಕ್ಸ್ ಅನ್ನೋ ಲ್ಯಾಂಡ್ ಲಾರ್ಡ್ ಕಡೆಯಿಂದ ಯಾವುದೋ ಒಂದು ಕೋಲ್ ಕಂಪನಿ ಅವರು ಒಂದು ಲ್ಯಾಂಡ್ ಅನ್ನ ಲೀಸಿಗೆ ತಗೊಂಡಿದ್ದಾರೆ. ಅದಕ್ಕೆ ಮೈನಿಂಗಿಗೆ. ಅರ್ಥ ಇದೆ. ವಾಟ್ ಈಸ್ ದ ರೇಟ್ ಆಫ್ ರಾಯಲ್ಟಿ? ರೇಟ್ ಆಫ್ ರಾಯಲ್ಟಿ ಎಷ್ಟಿದೆ ನೋಡಿ, 50 paise per
ton of coal rate. Rate of royalty ಕೊಟ್ಟರು ನೋಡ್ರಿ ಅವರು ಏನು 50 ಪೈಸೆ per ton of coal rate. ಮುಂದೆ ಅಲ್ಲೇ ಹೇಳ್ತಾರ ಅವ್ರು ಮಿನಿಮಮ್ ರೆಂಟ್ ಹೇಳ್ಯಾರ ಅವರು ವಿತ್ ಎ ಮಿನಿಮಮ್ ರೆಂಟ್. ಇವೆಲ್ಲ ಏನಿವು ಟರ್ಮ್ಸ್ ಆಫ್ ರಾಯಲ್ಟಿ ಅಗ್ರಿಮೆಂಟ್ ಇವು ಟರ್ಮ್ಸ್ ಆಫ್ ರಾಯಲ್ಟಿ ಅಗ್ರಿಮೆಂಟ್ ಇವು. ರೇಟ್ ಆಫ್ ರಾಯಲ್ಟಿ ಎಷ್ಟಪ್ಪ 50 ಪೈಸೆ per ton. ಮಿನಿಮಮ್ ರೆಂಟ್ ಎಷ್ಟಪ್ಪ ₹1000 per annum. ಪ್ರತಿ ವರ್ಷ 1,000 ಮಿನಿಮಮ್ ರೆಂಟ್ ಕೊಡಬೇಕು. ಹೌದಾ? ಮುಂದೆ ರೈಟ್ ಆಫ್ ರಿಕೂಪ್ಮೆಂಟ್ ಏನ್ ಹೇಳ್ಯಾರ ಅವರು ರೈಟ್ ಆಫ್ ರಿಕೂಪ್ಮೆಂಟ್ ಏನು ಫಸ್ಟ್ 3 years, ನೆಕ್ಸ್ಟ್ 3 years ಅಲ್ಲ ಫಸ್ಟ್ 3 years. ಎಲ್ಲ ಪ್ರಾಬ್ಲಮ್ ನಲ್ಲಿನೇ ಇದೆ ಅದು ಕಂಡೀಷನ್ಸ್. ಒಂದು ಕೋಲ್ ಕಂಪನಿ ಅವರು ಯಾವುದೋ ಒಬ್ಬ ಲ್ಯಾಂಡ್ ಲಾರ್ಡ್ ಕಡೆಯಿಂದ ಒಂದು ಲ್ಯಾಂಡ್ ಅನ್ನ ಮೈನಿಂಗ್ ತಗೊಂಡಿದ್ದಾರೆ. ಯಾವ ರೇಟ್ ನಲ್ಲಿ ತಗೊಂಡಿದ್ದಾರೆ? ಪ್ರತಿ ಟನ್ ಕೋಲ್ ರೇಸ್ ಮಾಡಿದ್ರೆ 50 ಪೈಸಾ ರಾಯಲ್ಟಿ ಕೊಡ್ತೀವಿ ಅಂತ ಕರಾರು ಮಾಡ್ಕೊಂಡು ಅವ್ರು ಏನ್ ಮಾಡಿದ್ದಾರೆ ಒಂದು ಲ್ಯಾಂಡ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಏನಂದ್ರು ಮಿನಿಮಮ್ ರೆಂಟ್ ಲ್ಯಾಂಡ್ ಲಾರ್ಡ್ ಮಿನಿಮಮ್ ಎಕ್ಸ್ಪೆಕ್ಟ್ ಎಷ್ಟು ಮಾಡಕತ್ತಾನ ₹1,000 ವರ್ಷಕ್ಕೆ. ಆ ನಂತರ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಟೆನೆಂಟ್ ಎಕ್ಸ್ಪೆಕ್ಟ್ ಮಾಡಕತ್ತಾನೆ ಕೊಟ್ಟರೆ ಫಸ್ಟ್ 3 years ನಲ್ಲಿ ಅವ ಏನಾದ್ರು ಶಾರ್ಟ್ ವರ್ಕಿಂಗ್ ಇದ್ರೆ ರಿಕವರಿ ಮಾಡ್ಕೋಬಹುದು ಅಂತ. ಇವು 3 ಕಂಡೀಷನ್ಸ್ ಈ ಅಗ್ರಿಮೆಂಟ್ ನಲ್ಲಿ ಮುಖ್ಯವಾಗಿ ಬರೋದು 3 ಕಂಡೀಷನ್. ಒಂದನೇ ಕಂಡೀಷನ್ ಏನು? ಫಸ್ಟ್ ಟರ್ಮ್ ಇಸ್ ರೇಟ್ ಆಫ್ ರಾಯಲ್ಟಿ 50 ಪೈಸೆ per ton. Second condition minimum rent is ₹1,000. Third condition is regarding right of recoupment or recovery of short working. Yes, ಕೊಟ್ಟಿದ್ದಾರೆ ಅವಧಿ ಅವರು. How much time is given? First 3 years, not next 3 years. It is first 3 years. I explained everything about first 3 years, next 3 years yesterday's class. What is meaning of first 3 years? What is meaning of next 3 years? I have explained. ಈಗೂ ಹೇಳ್ತೇನೆ, ಏನ್ ತೊಂದರೆ ಪ್ರಾಬ್ಲಮ್ ಇದಿಷ್ಟು. ಮುಂದೆ ಹೋಗಿ ಏನ್ ಹೇಳಿದ್ರು ಅವ್ರೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ ನಿಮಗೆ. ಎಷ್ಟು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಾರ? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. 4 ವರ್ಷದ ಮಾಹಿತಿಯನ್ನು ಕೊಟ್ಟಾರ ಅವರು. ಅಂದ್ರೆ ಮೈನಿಂಗ್ ಆಕ್ಟಿವಿಟಿ ಮಾಡಿದ 4 ವರ್ಷದ ಮಾಹಿತಿ ಕೊಟ್ಟಾರ ಅವರು. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ. 1ನೇ ವರ್ಷ ಫಸ್ಟ್ ಇಯರ್ ನಲ್ಲಿ ಅವರು 800 ಟನ್ಸ್ ಅನ್ನ ಏನ್ ಮಾಡಿದ್ದಾರೆ? ಕೋಲ್ ರೇಸ್ ಮಾಡಿದ್ದಾರೆ. ಕ್ವಾಂಟಿಟಿ ರೇಸ್ಡ್. ಮೊದಲನೇ ವರ್ಷ 800 ಟನ್. 2ನೇ ವರ್ಷ ಸೆಕೆಂಡ್ ಇಯರ್ ಹೌ ಮೆನಿ ಟನ್ಸ್? ಇಟ್ ಈಸ್ 1000 ಟನ್. 1000 ಟನ್. Third year it is how much? The quantity of coal raised is how much? 6000 tons. Then fourth year it is how much? Fourth year is how much? Yesterday fourth year yesterday nodi 8000 tons. This is the information given in the problem. Problem ನಲ್ಲಿ ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ಹಿಂಗೊಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ. ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ಹೌದಾ, ನೀವು ಇನ್ ದ ಬುಕ್ಸ್ ಆಫ್ ಕೋಲ್ ಕಂಪನಿ, ಇನ್ ದ ಬುಕ್ಸ್ ಆಫ್ ಟೆನೆಂಟ್ ಅಂದೇ ಅಲ್ಲ, ಜರ್ನಲ್ ಎಂಟ್ರಿ ಬರ್ಕೊಂಡೇವಲ್ಲ, ಇನ್ ದ ಬುಕ್ಸ್ ಆಫ್ ಕೋಲ್ ಕಂಪನಿ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರಿ ಪಾಸ್ ಆದ್ಮೇಲೆ ಅದರ ರೆಸ್ಪೆಕ್ಟಿವ್ ಲೇಜರ್ ಅಕೌಂಟ್ಸ್ ಅನ್ನ ಓಪನ್ ಮಾಡಬೇಕು. ನಿಮಗೆ ಪಾಸಿಂಗ್ ಆಫ್ ಜರ್ನಲ್ ಎಂಟ್ರಿ ಗೊತ್ತಿದೆ, ಪೋಸ್ಟಿಂಗ್ ಆಫ್ ಜರ್ನಲ್ ಎಂಟ್ರಿ ಟು ರೆಸ್ಪೆಕ್ಟಿವ್ ಲೇಜರ್ ಅಕೌಂಟ್ ಫಸ್ಟ್ ಇಯರ್ ಅಲ್ಲಿ ಕಲ್ತೀರಿ, ಅದನ್ನೇ ಇಲ್ಲಿ ಮಾಡೋದು ಅಷ್ಟೇ. ನೀವೇನ್ ಮಾಡ್ಬೇಕು? ಒಂದನೇ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು, ನಂತರ ಆ ಜರ್ನಲ್ ಎಂಟ್ರಿಯನ್ನ ರೆಸ್ಪೆಕ್ಟಿವ್ ಲೇಜರ್ ಅಕೌಂಟ್ಗೆ ಪೋಸ್ಟ್ ಮಾಡಬೇಕು. ಈ ಚಾಪ್ಟರ್ ಮುಗೀತು. ಇಷ್ಟು ಮಾಡಿಬಿಟ್ರೆ ಮುಗಿದೋಯ್ತು. ಯು ಹ್ಯಾವ್ ಟು ಪಾಸ್ ಜರ್ನಲ್ ಎಂಟ್ರಿ, ನೆಕ್ಸ್ಟ್ ಯು ಹ್ಯಾವ್ ಟು ಪೋಸ್ಟ್ ದೆಮ್ ಇಂಟು ರೆಸ್ಪೆಕ್ಟಿವ್ ಲೇಜರ್ ಅಕೌಂಟ್. ಆದ್ರೆ ಬಿಫೋರ್ ಪಾಸಿಂಗ್ ಜರ್ನಲ್ ಎಂಟ್ರಿ you need to prepare royalty payable chart. ಅದಕ್ಕೆ ನಾವೇನಂತ ಕರಿತೇವೆ? ರಾಯಲ್ಟಿ ಪೇಬಲ್ ಚಾರ್ಟ್. ಇದು ಬಹಳ ಇಂಪಾರ್ಟೆಂಟ್. ಪ್ರತಿ ಪ್ರಾಬ್ಲಮ್ ಏನು, ಫಾರ್ ಎವ್ರಿ ಪ್ರಾಬ್ಲಮ್ you need to prepare this chart. This is mandatory, this is compulsory.
You have to prepare this chart. Without preparing this chart, you cannot pass any journal entries and you cannot prepare any ledger account. This is must. ಏನಂತಾರೆ ಇದಕ್ಕೆ? ರಾಯಲ್ಟಿ ಪೇಯಬಲ್ ಚಾರ್ಟ್. ರಾಯಲ್ಟಿ ಪೇಯಬಲ್ ಚಾರ್ಟ್. ಇದು ರಾಯಲ್ಟಿ ಚಾಪ್ಟರ್ ಮುಗಿಯುತ್ತನಾನು ಇದು ಬಿಡ್ಲಾರದು ನಿಮಗೆ. ಈ ಚಾರ್ಟ್ ಅನ್ನ ಪ್ರಿಪೇರ್ ಮಾಡಬೇಕು ನೀವು. ಈ ಚಾರ್ಟ್ ಪ್ರಿಪೇರ್ ಮಾಡಬೇಕು, ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಬೇಸ್ ಆನ್ ದೋಸ್ ಜರ್ನಲ್ ಎಂಟ್ರಿ ನೀವು ರೆಸ್ಪೆಕ್ಟಿವ್ ಲೇಜರ್ ಅಕೌಂಟ್ ಅನ್ನ ಹಾಕಬೇಕು. ಪ್ರಿಪೇರ್ ಚಾರ್ಟ್ ತಯಾರು ಮಾಡೋದು, ಜರ್ನಲ್ ಎಂಟ್ರಿ ಹಾಕೋದು, ಲೇಜರ್ ಅಕೌಂಟ್ ಓಪನ್ ಮಾಡೋದು. ಈ ರಾಯಲ್ಟಿಯಲ್ಲಿ ಮಾಡಬೇಕಾದ ಇಷ್ಟೇ. ನೀವು ಪ್ರಾಬ್ಲಮ್ ಓದಬೇಕು, ಪ್ರಾಬ್ಲಮ್ ಓದಿ ರಾಯಲ್ಟಿ ಪೇಯಬಲ್ ಚಾರ್ಟ್ ಹಾಕಬೇಕು. ಚಾರ್ಟ್ ಹಾಕಿ ನೀವು ಜರ್ನಲ್ ಎಂಟ್ರಿ ಹಾಕಬೇಕು. ಜರ್ನಲ್ ಎಂಟ್ರಿ ಹಾಕಿ ಏನ್ ಮಾಡಬೇಕು? ಲೇಜರ್ ಅಕೌಂಟ್. ಇಷ್ಟು ನಿಮ್ಮ ಟಾಸ್ಕ್. ರಾಯಲ್ಟಿ ಅಕೌಂಟ್ ಚಾಪ್ಟರ್ ನಲ್ಲಿ ನೀವು ಮಾಡಬೇಕಾದ್ದು ಇಷ್ಟು. ಏನು? ಚಾರ್ಟ್ ಪ್ರಿಪೇರ್ ಮಾಡಿ, ಜರ್ನಲ್ ಎಂಟ್ರಿ ಹಾಕಿ, ಲೇಜರ್ ಅಕೌಂಟ್ ಹಾಕು. ಶುರುವಾತಿಗೆ ಒಂದು 2-3 ಪ್ರಾಬ್ಲಮ್, ಚಾರ್ಟು, ಜರ್ನಲ್ ಎಂಟ್ರಿ, ಲೇಜರ್ ಅಕೌಂಟ್, 1 ಅಥವಾ 2 ಪ್ರಾಬ್ಲಮ್ ಹಿಂಗ್ ಮಾಡೋದು. ಮುಂದೆ ಚಾರ್ಟು, ಲೇಜರ್ ಅಕೌಂಟ್, ಜರ್ನಲ್ ಎಂಟ್ರಿ ಸ್ಕಿಪ್ ಮಾಡೋದು. ಇವು ಪರ್ಫೆಕ್ಟ್ ಆಗಿಬಿಡ್ತಾರೆ ಅವಾಗ. 1 ಅಥವಾ 2 ಪ್ರಾಬ್ಲಮ್, ಚಾರ್ಟ್, ಜರ್ನಲ್ ಎಂಟ್ರಿ, ಚಾರ್ಟ್, ಜರ್ನಲ್ ಎಂಟ್ರಿ, ಲೇಜರ್ ಅಕೌಂಟ್, ಚಾರ್ಟ್, ಜರ್ನಲ್ ಎಂಟ್ರಿ, ಲೇಜರ್ ಅಕೌಂಟ್. ಇಷ್ಟು ಹಾಕಿದ್ರೆ ನಿಮ್ಗೆ 15 ಮಾರ್ಕ್ಸ್ ಬರುತ್ತೆ. 15 ಮಾರ್ಕ್ಸ್ ಕ್ವಶನ್ ಇದೆ. ಹೌದಾ? ನಾವು ಕಲೀಲಿಕ್ಕೆ ಜರ್ನಲ್ ಎಂಟ್ರಿ ಮಾಡ್ಕೊಂತೇವೆ. ಮುಂದೇನ್ ಮಾಡ್ಬಿಡುದು? ಚಾರ್ಟ್ ಹಾಕಿ ನೇರವಾಗಿ ಜರ್ನಲ್ ಎಂಟ್ರಿಗೆ ಹೋಗುದು. ಸಾರಿ, ಲೇಜರ್ ಅಕೌಂಟಿಗೆ ಹೋಗುದು. ಜರ್ನಲ್ ಎಂಟ್ರಿ ಹೋಗುವಂಗಿಲ್ಲ. ಅರ್ಥ ಆಯ್ತಾ? ಶುರುವಾತಿಗೆ ಫಾರ್ ಪ್ರಾಕ್ಟೀಸ್ ಪರ್ಪಸ್, ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, we need to pass journal entries. Later on you have to skip journal entries, straight away go to ledger account. But royalty payable chart preparation is must. This is very important. Royalty payable chart. Note. Heading hakidri, royalty payable chart heading hakidri. Please draw the columns like this. Please draw the columns like this. First column, then second column, then third column, then fourth column, then fifth column, then sixth column, date, output, royalty, minimum rent, out of key, surplus, out of key report, out of key not report. ಒಟ್ಟು 9 ಕಾಲಮ್ ಹಾಕಿ. In total, there should be 9 columns. Are you following? Any difficulty? ಏನು ತೊಂದರೆ ಇಲ್ಲಲ್ಲ? ಆರಾಮ್ ಕಲಿಬೋದಲ್ಲ? ಓಕೆ. ಈಗ ಥಿಯರಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಎಷ್ಟು, ಅದು ಈಗೇನು ಚಿಂತೆ ಮಾಡಬೇಡಿ. ಎಲ್ಲ ಹೀಗೆ ಆಗೋದಿಲ್ಲ.
ಏನ್ ಕೇಳಬೇಡಿ ಅದ್ರ ಬಗ್ಗೆ. ಸುಮ್ ಮಾಡ್ತಾ ಹೋಗಿ. ಈಗ ನಂತರ ಎಲ್ಲ ಹೇಳ್ತೇನೆ ನಾನು, ಯಾವುದು ಚಿಂತೆ ಮಾಡಬೇಡಿ. ಥಿಯರಿಗೆ ಎಷ್ಟು ಮಾರ್ಕ್ಸು, ಪ್ರಾಬ್ಲಮಿಗೆ ಎಷ್ಟು ಮಾರ್ಕ್ಸು, ಯಾವುದು ಚಿಂತೆ ಮಾಡಬೇಡಿ, ಎಲ್ಲ ಹೇಳ್ತೇನೆ. ಸುಮ್ಮನೆ ಏನ್ ಹೇಳ್ತಾ ಇದ್ದಾನೆ ಎದ್ದದ್ದು ಯಾವ್ದು ತಲೆಯಾಗಿ ಇಟ್ಕೋಬೇಡ್ರಿ. ಏನ್ ಹೇಳಕ್ತಾನೆ ಅಷ್ಟು ಕಲ್ಕೊಂತ ಹೋಗ್ರಿ. ನನಗೆ ಯಾವಾಗ ಎಷ್ಟು ಏನ್ ಹೇಳ್ಬೇಕು ಗೊತ್ತಿದೆ. ಯಾವುದನ್ನು ನೀವು ಮುಂದೆ ಏನು ವಿಚಾರ ಮಾಡಬೇಡಿ, ನೀವು ಕಲಿಯೋದನ್ನ ಕಲೀರಿ. 9 ಕಾಲಮ್ ಹಾಕಿದ್ರಿ, 9 ಕಾಲಮ್ ಹಾಕಿದ್ರಿ. each column should have its own heading. ಮೊದಲನೇ ಕಾಲಮ್ ಹೆಡ್ಡಿಂಗ್ ಏನ್ ನೋಡ್ರಿ, ಡೇಟ್ ಆರ್ ಇಯರ್. ಮೊದಲನೇ ಕಾಲಮ್ ಡೇಟ್ ಆರ್ ಇಯರ್. ಎರಡನೇ ಕಾಲಮ್ ಔಟ್ಪುಟ್ ಬ್ರಾಕೆಟ್ ನಲ್ಲಿ ಇನ್ ಟನ್. ಔಟ್ಪುಟ್ ಇನ್ ಟನ್. ನೆಕ್ಸ್ಟ್ ರಾಯಲ್ಟಿ. ನೆಕ್ಸ್ಟ್ ಕಾಲಮ್ ಹೆಡ್ಡಿಂಗ್ ಏನು, ರಾಯಲ್ಟಿ. ರಾಯಲ್ಟಿ ಆದ್ಮೇಲೆ ನೆಕ್ಸ್ಟ್ ಕಾಲಮ್ ಹೆಡ್ಡಿಂಗು ಮಿನಿಮಮ್ ರೆಂಟ್. ಹೆಡ್ಡಿಂಗ್ಸ್ ಇವೆಲ್ಲ ಇವನ್ ಪರ್ಫೆಕ್ಟ್ ಮಾಡ್ಕೋಬೇಕು. ಮಿನಿಮಮ್ ರೆಂಟ್. ಆಮೇಲೆ ಡೆಫಿಸಿಟ್. ನೆಕ್ಸ್ಟ್ ಕಾಲಮ್ ಏನು, ಡೆಫಿಸಿಟ್ ಆರ್ ಶಾರ್ಟ್ ವರ್ಕಿಂಗ್. ಎರಡರ ಬೇಕಾದ ಕರ್ಕೋರಿ, ಡೆಫಿಸಿಟ್ ಆರ್ ಶಾರ್ಟ್ ವರ್ಕಿಂಗ್. ನೆಕ್ಸ್ಟ್ ಕಾಲಮು ಸರ್ಪ್ಲಸ್. ನೆಕ್ಸ್ಟ್ ಕಾಲಮು ಸರ್ಪ್ಲಸ್. ನೆಕ್ಸ್ಟ್ ಕಾಲಮು ಶಾರ್ಟ್ ವರ್ಕಿಂಗ್ ರಿಕವರ್ಡ್. ನೆಕ್ಸ್ಟ್ ಕಾಲಮ್ ಏನು, ಶಾರ್ಟ್ ವರ್ಕಿಂಗ್ ರಿಕವರ್ಡ್. ಅದರ ನೆಕ್ಸ್ಟ್ ಕಾಲಮ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಲಾಸ್ಟ್ ಕಾಲಮ್ ಅಮೌಂಟ್ payable to landlord. ಎಲ್ಲ ಬರ್ಕೊಂಡ್ರಿ. ಪ್ರತಿ ಪ್ರಾಬ್ಲಮ್ಗೇನು 9 ಕಾಲಮ್ ಅದ ಒಂದು ಚಾರ್ಟ್ ಅನ್ನ ಹಾಕ್ಲಿಕ್ಕೆ ಪರ್ಫೆಕ್ಟ್ ಆಗಬೇಕು. 9 ಕಾಲಮ್ ಇವು, 1 2 3 4 5 6 7 8 9. ಇದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು. 9 ಕಾಲಮ್ ನೆನಪಿಟ್ಕೊಂಡ್ಬಿಡ್ಬೇಕು. ಮೊದಲನೇ ಕಾಲಮ್ ಏನಪ್ಪಾ, ಡೇಟ್. ಎರಡನೇ ಕಾಲಮ್ ಏನಪ್ಪಾ, ಔಟ್ಪುಟ್. ಮೂರನೇ ಕಾಲಮ್ ಏನಪ್ಪಾ, ರಾಯಲ್ಟಿ. ನಾಲ್ಕನೇ ಕಾಲಮ್ ಏನಪ್ಪಾ, ಮಿನಿಮಮ್ ರೆಂಟ್. ಐದನೇ ಕಾಲಮ್ ಏನು, ಡೆಫಿಸಿಟ್ ಅಥವಾ ಶಾರ್ಟ್ ವರ್ಕಿಂಗ್. ಆರನೇ ಕಾಲಮ್ ಏನು, ಸರ್ಪ್ಲಸ್. ಏಳನೇ ಕಾಲಮ್ ಏನು, ಶಾರ್ಟ್ ವರ್ಕಿಂಗ್ ರಿಕವರ್ಡ್. ಎಂಟನೇ ಕಾಲಮ್ ಏನು, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಒಂಬತ್ತನೇ ಕಾಲಮ್ ಏನು, ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್. ತಿಳಿಬಹುದಾ, ನೆನಪಿಟ್ಕೋಬಹುದಾ? ಆರಾಮ್ಸೆ ನೆನಪಿಟ್ಕೋಬಹುದು, ಏನ್ ತೊಂದ್ರೆ. ಸೀಕ್ವೆನ್ಸ್ ಅದ, ಅದು ಸೀಕ್ವೆನ್ಸ್ ಅದು. ಫಸ್ಟ್ year in which coal raise. ಎರಡನೇದ್ದು how much of coal is raised, that is called output. It is all given in the problem. ಮೂರನೇದ್ದೇನು, on the basis of quantity of coal raised we need to calculate the royalty.
we need to calculate the royalty. ಹೌದಾ? ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ರಾಯಲ್ಟಿ ಕ್ಯಾಲ್ಕುಲೇಟ್ ಆದ್ಮೇಲೆ ಮಿನಿಮಮ್ ರೆಂಟ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್, ಅದನ್ನ ಬರೀಬೇಕು. ಫಾರ್ ಆಲ್ ದ ಇಯರ್ಸ್ ಮಿನಿಮಮ್ ರೆಂಟ್ ಇಸ್ ಫಿಕ್ಸ್ಡ್ ಇನ್ ದಿಸ್ ಪ್ರಾಬ್ಲಮ್. ಹೌದಾ? 1000 rupees ಮಿನಿಮಮ್ ರೆಂಟ್. ಯು ಹ್ಯಾವ್ ಟು ರೈಟ್ 1000 rupees ಇನ್ ಆಲ್ ದ 4 years. ಇದಾದ್ಮೇಲೆ ನಿಮ್ಗೆ ಡೆಫಿಸಿಟ್ ಶಾರ್ಟ್ ವರ್ಕಿಂಗು ಸರ್ಪ್ಲಸ್ ಗೊತ್ತಾಗತ್ತೆ. ಬಿಕಾಸ್ ಯು ಹ್ಯಾವ್ ದೀಸ್ ಟು ಇನ್ಫಾರ್ಮೇಶನ್. ರಾಯಲ್ಟಿ ಗೊತ್ತದ, ಮಿನಿಮಮ್ ರೆಂಟ್ ಗೊತ್ತದ, ಅದ್ರ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಆ ವರ್ಷ ಡೆಫಿಸಿಟ್ ಆಯ್ತು ಸರ್ಪ್ಲಸ್ ಆಯ್ತು ಗೊತ್ತಾಗತ್ತೆ. ಅರ್ಥ ಆಯ್ತಾ? ಆ ನಂತರ ರಿಕವರಿ ಪ್ರೊವಿಷನ್ ಏನಿದೆ ನೋಡೋಣ. ರಿಕವರ್ ಆಗ್ಲಾರದ್ದು ಏನಿದೆ ನೋಡೋಣ. ಕೊನೆಗೆ ಅಲ್ಟಿಮೇಟ್ಲಿ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ರೊಕ್ಕ ಕೊಡ್ತೀವಿ ಅನ್ನೋದನ್ನ ಇಲ್ಲಿ ಬರೀ. ಲಾಸ್ಟ್ ಕಾಲಮ್. ಅರ್ಥ ಆಯ್ತಾ? ಈ ಫಸ್ಟ್ ಕಾಲಮ್. ಫಸ್ಟ್ ಕಾಲಮ್ ನಲ್ಲಿ ಏನೂ ತೊಂದರೆ ಇಲ್ಲ. ಹೌ ಮೆನಿ ಇಯರ್ಸ್ ಆರ್ ಗಿವನ್? ಔಟ್ಪುಟ್ ಫಾರ್ ಹೌ ಮೆನಿ ಇಯರ್ಸ್ ಆರ್ ಗಿವನ್? 4 years. ನೀವು 4 years ಅಕೌಂಟ್ ಹಾಕಬೇಕು. ಡಾಟಾ ಇಸ್ ಗಿವನ್, information is given for 4 years. That is why you need to prepare journal entries, past journal entries, and prepare ledger account for 4 years. Hangandre you need to calculate the royalty for 4 years. ಹೌದಾ? ಇಯರ್ ಕಾಲಮ್ ನಲ್ಲಿ ಏನ್ ಮಾಡಬೇಕು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಮ್ಯಾಲ ಇಯರ್ ಬರೆದು ಬಿಟ್ರಿ. ಈಗ ಮತ್ 1 year, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಬರೆಯೋ ಅವಶ್ಯಕತೆ ಇಲ್ಲ. ದ ಹೆಡ್ಡಿಂಗ್ ಇಟ್ ಸೆಲ್ಫ್ ಸೇಸ್ ದಟ್ ಇಯರ್. ಹೌದಾ? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಮುಗಿಯಿತು. ಎನಿ ಪ್ರಾಬ್ಲಮ್? ಒಂದೇ ಕಾಲಮ್ ಫಿಲ್ಅಪ್ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಏನೂ ಸಮಸ್ಯೆ ಇಲ್ಲ. ರೈಟ್. ಯು ಆರ್ ಆಲ್ ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್. ಐ ನೋ ವೆರಿ ವೆಲ್. ಯು ಆರ್ ಫಾಲೋಯಿಂಗ್. ಹೌದಾ? ಫಸ್ಟ್ ಕಾಲಮ್ ಇಸ್ ಓವರ್ ನೌ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್. ಸೆಕೆಂಡ್ ಕಾಲಮ್ ಭಾಳ ಈಸಿ ಐತಿ. ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ರ ಅವ್ರು, ಔಟ್ಪುಟ್ ಕೊಟ್ಟಾರ ನೋಡಿ, ಇನ್ ಟನ್ಸ್ ಕೊಟ್ಟಾರ ಅವ್ರು. ಫಸ್ಟ್ ಇಯರ್ ಹೌ ಮೆನಿ ಟನ್? 800 tons. ಹೊಳ್ಳಿ ಇಲ್ಲಿ 800 tons ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ 800 ಎಷ್ಟು? ಯಾಕೆ ಮ್ಯಾಲೆ ಇಲ್ಲಿ ಹೇಳಿಬಿಟ್ರಿ, ಇನ್ ಟನ್ಸ್ ಅಂತ ಹೇಳಿಬಿಟ್ರಿ ಇಲ್ಲಿ ಬ್ರಾಕೆಟ್ನಾಗ. ಪ್ರತಿ ಸಲ 800 tons, 1000 tons ಹಿಂಗ್ ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? 800. ಸೆಕೆಂಡ್ ಇಯರ್ ಹೌ ಮೆನಿ ಟನ್ ಕೋಲ್ಡ್ ರೇಸ್? Second year how many tons coal raise? Yes, anybody? Second year 1000 tons. Okay, 1000 tons. Third year 6000 tons. Very good. Fourth year it is 8000 tons. ಇಲ್ಲೇನಾದ್ರು ನೀವು ಕ್ಯಾಲ್ಕುಲೇಟ್ ಮಾಡೋದೈತನೋ, ಏನೇನು ಪ್ರಾಬ್ಲಮ್ನಾಗ ಕೊಟ್ರೆ ಅದನ್ನ ಬರೆಯಾಕತ್ತೀರಿ ಅಷ್ಟೇ ನೀವು. ಪ್ರಾಬ್ಲಮ್ ಫಸ್ಟ್ ಇಯರ್ ಎಷ್ಟು ಟನ್ ಕೋಲ್ ರೈಸ್ ಆಗೈತಿ? 800 ಅಂತ ಹೇಳ್ಯಾರ. ಸೆಕೆಂಡ್ ಇಯರ್ ಎಷ್ಟು ಟನ್ ಕೋಲ್ ರೈಸ್ ಆಗೈತಿ? 1000 ಅಂತ ಹೇಳ್ಯಾರ. ಥರ್ಡ್ ಇಯರ್ ಎಷ್ಟು ಟನ್ ಕೋಲ್ ರೈಸ್ ಆಗೈತಿ? 6000. ಫೋರ್ತ್ ಇಯರ್ 8000 ಟನ್. ಇಷ್ಟು ಬರ್ದು ಬಿಟ್ರಿ ನೀವು, ಮುಗಿದೋತು. ರಾಯಲ್ಟಿ ಬರ್ರಿ. ಇಲ್ಲಿ ರಾಯಲ್ಟಿ ಅಂದಾಗ ಆ ಹೆಡ್ಡಿಂಗ್ ನಾಗ ಏನ್ ಮಾಡ್ರಿ ನೀವು? ಆ ಹೆಡ್ಡಿಂಗ್ ನಾಗ ಅದ್ರ ಕೆಳಗಡೆ ಬ್ರಾಕೆಟ್ ನಲ್ಲಿ 50 ಪೈಸೆ ರೇಟ್ ಆಫ್ ರಾಯಲ್ಟಿ, 50 ಪೈಸೆ ಪರ್ ಟನ್ ಇದನ್ನು ಬರ್ದ್ಬಿಡಿ. 50 ಪೈಸೆ ಪರ್ ಟನ್ ರೇಟ್ ಆಫ್ ರಾಯಲ್ಟಿಯನ್ನು ಕಾಣಿಸ್ಬಿಟ್ರಿ ಅಲ್ಲಿ ಹೆಡ್ಡಿಂಗ್ನಾಗ ಬರ್ದ್ಬಿಡ್ರಿ 50 ಪೈಸೆ ಪರ್ ಟನ್. ಇಸ್ ಇಟ್ ಓಕೆ? ಈಗ ನೋಡ್ರಿ, 1 ಟನ್ನಿಗೆ 50 ಪೈಸೆ ಆಯ್ತು. ದ ರಾಯಲ್ಟಿ ಇಸ್ ಫಿಕ್ಸ್ಡ್ ಎಟ್ ದ ರೇಟ್ ಆಫ್ 50 ಪೈಸೆ ಪರ್ ಟನ್ ಆಫ್ ಕೋಲ್ ರೇಸ್. ಅಂದ್ರೆ ಫಸ್ಟ್ ಇಯರ್ 800 ಟನ್ಸ್ ಅನ್ನ ರೇಸ್ ಮಾಡಿದ್ರೆ ವಾಟ್ ಈಸ್ ಅಮೌಂಟ್ ಆಫ್ ರಾಯಲ್ಟಿ? ₹400. ರಾಯಲ್ಟಿ ಅಮೌಂಟ್ ಇಸ್ ಹೌ ಮಚ್? 400. ₹1 ಆದ್ರೆ 800 ರೂಪಾಯಿ ಆಕಿತ್ತು. ₹1 ಕಡಿಮೆ ಐತಿ ರಾಯಲ್ಟಿ, 50 ಪೈಸೆ ಆಯ್ತು. ಸೊ ದಟ್ ರಾಯಲ್ಟಿ ಫಾರ್ ಫಸ್ಟ್ ಇಯರ್ ಇಸ್ ಹೌ ಮಚ್? ₹400. 400 ರಾಯಲ್ಟಿ ₹400. ಸೆಕೆಂಡ್ ಇಯರ್ ರಾಯಲ್ಟಿ ಎಷ್ಟು? 1000 ಟನ್ ಇಂಟು 1000 ಟನ್ ಇಂಟು 50 ಪೈಸೆ ಅಂದ್ರೆ ₹500. ₹500 ಕ್ಯಾಲ್ಕುಲೇಟ್ ಮಾಡಕತ್ತೀರಿ, ಅರ್ಥ ಆಗತೈತಿ? ರೇಟ್ ಆಫ್ ರಾಯಲ್ಟಿ 50 ಪೈಸೆ ಪರ್ ಟನ್. ಎಷ್ಟು ಟನ್ ಆಗೈತೆ ಅಂತ ಇಲ್ಲದ, ಇದನ್ನ ಮಲ್ಟಿಪ್ಲೈ ಮಾಡ್ರಿ. 800 ಇಂಟು 50 ಪೈಸೆ, 1000 ಇಂಟು 50 ಪೈಸೆ, 6000 ಇಂಟು 50 ಪೈಸೆ, 8000 ಇಂಟು 50 ಪೈಸೆ. ಬೇಕಾದ್ರೆ ನಿಮಗೆ ಅರ್ಥ ಆಗಲಿಲ್ಲ ಇಲ್ಲೇ ಬ್ರಾಕೆಟ್ನಾಗ ಇಂಟು 50 ಪೈಸೆ ಹಂಗ ಬರಿಬಾರ್ದು, ತಪ್ಪದು.
ಸುಮ್ ಗೊತ್ತು ಮಾಡ್ಕೊಳಕ್ಕೆ ಇಂಟು 50 ಪೈಸೆ ನೋಡ್ರಿ 1000 ಇಂಟು 50 ಪೈಸೆ 50 ಪೈಸೆ 50 ರುಪೀಸ್ ಅಲ್ಲ 50 ಪೈಸೆ ಅಂದ್ರೆ ಅದ್ರ ಅರ್ಧ ಆಗಿಬಿಡತ್ತೆ 6000 ಇಂಟು 50 paise 3000 8000 into 50 paise 4000 now you are able to calculate royalty payable in each year. You have calculated that. You have calculated the royalty which is payable to landlord in each year. First year royalty payable to landlord is how much? 400. Second year royalty payable to landlord is how much? 500. Third year royalty payable to landlord is how much? 3000. Fourth year royalty payable to landlord is how much? 4000. How we have calculated? On the basis of quantity of coal raised in each year, multiplying this with the rate of royalty. The rate of royalty is given at the rate of 50 paise per ton. So ಅದನ್ನ multiply ಮಾಡಿ ನಮಗೆ royalty calculation ಮಾಡಲಿಕ್ಕೆ ಸಾಧ್ಯ ಆಯಿತು. Is it okay? Any doubt? Royalty calculation ಮಾಡಿದ್ರೆ ಏನಾದ್ರು ಸಮಸ್ಯೆ ಆಯ್ತಾ? Come to minimum rent. In all the years, minimum rent is how much? 1000. In all the years, minimum rent is how much? 1000. 1000. 1000. 1000. This is very easy. This is very easy. Now, this is very easy for you to detect whether there is a deficit or there is a surplus in each year. ಯಾವ ವರ್ಷ ಡೆಫಿಸಿಟ್ ಇರುತ್ತೆ ಆ ವರ್ಷ ಸರ್ಪ್ಲಸ್ ಇರೋದಿಲ್ಲ, ಯಾವ ವರ್ಷ ಸರ್ಪ್ಲಸ್ ಇರುತ್ತೆ ಆ ವರ್ಷ ಡೆಫಿಸಿಟ್ ಇರೋದಿಲ್ಲ. ಬರ್ರಿ ಫಸ್ಟ್ ಇಯರ್ you have to compare the actual royalty and minimum rent here. You have to compare the actual royalty and minimum rent. First year royalty is how much? 400 rupees. Minimum rent is how much? 1000. Minimum rent ಹೆಚ್ಚಾಯ್ತು, royalty ಹೆಚ್ಚಾಯ್ತು? Minimum rent ಹೆಚ್ಚಾಯ್ತು. Minimum rent ಹೆಚ್ಚಿದ್ದು royalty ಕಡಿಮೆ ಇತ್ತಂದ್ರೆ difference between that is deficit or surplus or deficit. ಏನು ಹೇಳಿದಾನಲ್ಲ. ಸೊ ಇಲ್ಲಿ ಮಿನಿಮಮ್ ರೆಂಟ್ ಹೆಚ್ಚಿರೋದ್ರಿಂದ ಇಲ್ಲಿ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅನ್ನ ರಾಯಲ್ಟಿಯಲ್ಲಿ ಕಳೆದಾದ್ಮೇಲೆ ಎಷ್ಟು ಉಳಿತಲ್ಲ ಅದು ಏನಾಗುತ್ತೆ? ಶಾರ್ಟ್ ವರ್ಕಿಂಗ್ ಆಗುತ್ತೆ. 600 rupees ಶಾರ್ಟ್ ವರ್ಕಿಂಗ್. ಫಸ್ಟ್ ಇಯರ್ ದೇರ್ ಇಸ್ ಎ ಶಾರ್ಟ್ ವರ್ಕಿಂಗ್. ಫಸ್ಟ್ ಇಯರ್ ಸರ್ಪ್ಲಸ್ ಎಷ್ಟೈತಿ? ಯಾಕ? ಅಲ್ಲಿ ಶಾರ್ಟ್ ವರ್ಕಿಂಗ್ ಇರೋದ್ರಿಂದ ಸರ್ಪ್ಲಸ್ ಇರ್ಲಿಕ್ಕೆ ಜಾಗನೇ ಇಲ್ಲ. ಅಲ್ಲಿ ಕತ್ಲಿದೆ, ಅದಕ್ಕೆ ಬೆಳಕಿಲ್ಲ. ಹೌದಾ? ಅಲ್ಲಿ ಬೆಳಕಿದ್ದಾಗ ಕತ್ಲಕ್ಕೆ ಜಾಗ ಇಲ್ಲ. ಹಂಗೆ ಇದು ಶಾರ್ಟ್ ವರ್ಕಿಂಗ್ ಇದ್ದಾಗ ಸರ್ಪ್ಲಸ್ಗೆ ಜಾಗ ಇಲ್ಲ, ಸರ್ಪ್ಲಸ್ ಇದ್ದಾಗ ಶಾರ್ಟ್ ವರ್ಕಿಂಗ್ ಜಾಗ ಇಲ್ಲ. ದೇರ್ ಇಸ್ ನೋ ಪ್ಲೇಸ್ ಫಾರ್ ಡೆಫಿಸಿಟ್ as long as there is a surplus. There is no place for surplus as long as there is a deficit. Followed? Now, so ಮೊದಲನೇ ವರ್ಷ ರಿಕವರಿ ಏನ್ರ ಸಾಧ್ಯ ಐತನೋ? ರಿಕವರಿ ಪ್ರೊವಿಷನ್ ಹೇಳ್ಯಾರ ಫಸ್ಟ್ 3 years ಅಂತ. ಹೌದಾ? ಆದ್ರೆ ಫಸ್ಟ್ 3 years ಅಂದ್ರೆ ಒಂದನೇ ವರ್ಷ ಏನ್ ರಿಕವರಿ ಮಾಡ್ಕೊಳಕ್ ಸಾಧ್ಯ ಐತನೋ? ಸರ್ಪ್ಲಸ್ ಇದ್ರೆ ರಿಕವರಿ, ಇಲ್ಲ ಅಂದ್ರೆ ರಿಕವರಿ ಇಲ್ಲ. ಸೊ ರಿಕವರಿ ಇಸ್ ನಾಟ್ ಪಾಸಿಬಲ್. ನಾಟ್ ರಿಕವರ್ಡ್ ಏನ್ರ ಐತನೋ ಒಂದನೇ ವರ್ಷ? ಅದು ಇಲ್ಲ. ನಾಟ್ ರಿಕವರ್ಡ್ ಇಲ್ಲ. ಸೊ ಅದು ಡ್ಯಾಶ್. ಸೊ ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್ ಇಸ್ ಹೌ ಮಚ್? 1000 rupees. 1000 ಯಾಕೆ ಬರೆದ್ವಿ ಹೇಳ್ರಿ? ಲ್ಯಾಂಡ್ಲಾರ್ಡ್ ಇಸ್ ಎಲಿಜಿಬಲ್ ಫಾರ್ 1000 rupees which is equal to minimum rent. ಮಿನಿಮಮ್ ರೆಂಟ್ 1000 ಐತಿಲ್ಲ, ರಾಯಲ್ಟಿ 400 ಇದ್ರು we are paying it 1000 rupees. Why 1000? Because the minimum expectation of landlord is how much? 1000. That is, to the extent of minimum rent we are paying 1000. Is it okay? First year is over. First year ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನೋ. ಸೆಕೆಂಡ್ ಇಯರ್ ಬನ್ನಿ. Second year the same situation is continued because there is a deficit. ಯಾಕೆ ಹೇಳ್ರಿ? minimum rent 1000, royalty only 500. So minimum rent is more than royalty. Deficit is how much? 500. Deficit ಇದ್ದಾಗ ಸರ್ಪ್ಲಸ್ ಗೆ ಜಾಗ ಇಲ್ಲ. So that ರಿಕವರಿನೂ ಸಾಧ್ಯ ಇಲ್ಲ. ಬಿಕಾಸ್ ಸರ್ಪ್ಲಸ್ ಇಲ್ಲ ಅಂದ್ರೆ ರಿಕವರಿ ಎಲ್ಲಿಂದ ಮಾಡ್ಕೊಳ್ಳೋರು ನೀವು? ಸರ್ಪ್ಲಸ್ ಇದ್ರೆ ರಿಕವರಿ, ಇಲ್ಲ ರಿಕವರಿ ಇಲ್ಲ. If at all there is no surplus, there is no question of recovery of previous year short working. ಇಲ್ಲಿ surplus ಇಲ್ಲ, recovery ಸಾಧ್ಯ. Not recovered ಇಲ್ಲ. Amount payable to landlord again 1000 rupees.
which is equal to minimum rent. Are you following? Okay. Come to third year. Third year situation ಸ್ವಲ್ಪ ಬದಲಿ ಇದೆ ನೋಡಿ. ಸಿಚುವೇಶನ್ ಬದಲಿ ಇದೆ, ಲಕ್ಷಗೊಟ್ಟು ಕೇಳಿ. ಸಿಚುವೇಶನ್ ಇಸ್ ಸಮಥಿಂಗ್ ಡಿಫರೆಂಟ್ ಇನ್ ಥರ್ಡ್ ಇಯರ್. ಏನಿದೆ ನೋಡಿ, royalty is 3,000, minimum rent is 1,000. Here royalty is more than minimum rent. There is no question of deficit. ಹೌದಾ? There is no question of deficit because actual royalty is more than minimum rent. So deficit ಇಲ್ಲ ಅಂದ್ರೆ ಸರ್ಪ್ಲಸ್ ಐತೇನೋ, ಇಲ್ಲಿ ಸರ್ಪ್ಲಸ್ ಐತಿ. ಯಾಕೆ? 3,000 minus 1,000 ಮಾಡ್ತೀವಿ ನಾವು. ಡಿಫರೆನ್ಸ್ ಬಿಟ್ವೀನ್ actual royalty and minimum rent here. So means how much? 2,000. Surplus is 2,000. ಇಲ್ಲಿ ಬನ್ನಿ, 3,000 ರಾಯಲ್ಟಿ ಇದ್ರ ಆಕ್ಚುಲಿ ಲ್ಯಾಂಡ್ ಲಾರ್ಡ್ 3,000ಕ್ಕೆ ಎಲಿಜಿಬಲ್ ಆಗ್ತಾನ. ಹೌದಲ್ಲ? ಆದ್ರೆ 3,000 ನಾವು ಕೊಡೋದಿಲ್ಲ ಅವ್ಗೆ. ಯಾಕೆ? ರಿಕವರಿ ಪ್ರೊವಿಷನ್ ಐತಿ. ಏನ್ ಹೇಳ ರಿಕವರಿ? ಏನ್ ಹೇಳಾರ? ದ ಶಾರ್ಟ್ ವರ್ಕಿಂಗ್ ಆಫ್ ಡ್ಯೂರಿಂಗ್ ಫಸ್ಟ್ 3 years ಶುಡ್ ಬಿ ರಿಕವರ್ಡ್ ಔಟ್ ಆಫ್ ದ ಸರ್ಪ್ಲಸ್ ಆಫ್ ಫಸ್ಟ್ 3 years. ಫಸ್ಟ್ 3 years ಅಂದ್ರೆ ನೋಡ್ರಿ, ಇಲ್ಲಿ ಒಟ್ಟ 4 ವರ್ಷದ ಮಾಹಿತಿ ಕೊಟ್ಟಾರ ನಮಗವರು. ಹೌದಾ? ಒಟ್ಟ 4 ವರ್ಷದ ಮಾಹಿತಿ ಕೊಟ್ಟಾರ. 4 ವರ್ಷದ ಕೊಟ್ರ ದ ಟೈಮ್ ಗಿವನ್ ಇಸ್ ಓನ್ಲಿ ಫಾರ್ 3 years ಟು ರಿಕವರ್. 4ನೇ ವರ್ಷದ ಸರ್ಪ್ಲಸ್ಗೆ ಕೈ ಹಚ್ಚುವಂಗಿಲ್ಲ ಅವ. ಎಷ್ಟು ಬೇಕಾದ ಸರ್ಪ್ಲಸ್ ಇರಲಿ 4ನೇ ವರ್ಷ, ದ ಸರ್ಪ್ಲಸ್ ಆಫ್ 4th year ಕೆನಾಟ್ ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಆಫ್ ಪ್ರೀವಿಯಸ್ ಇಯರ್ ಅಂಡರ್ ದ ಗಿವನ್ ಸರ್ಕಮ್ಸ್ಟಾನ್ಸಸ್. ಈ ಪ್ರಾಬ್ಲಮ್ ನಲ್ಲಿ ಲ್ಯಾಂಡ್ ಲಾರ್ಡ್ ಟೆನೆಂಟ್ಗೆ ಮೊದಲನೇ 3 ವರ್ಷ ಅಷ್ಟ ಕೊಟ್ಟಾನ, ಒಟ್ಟು 4 ವರ್ಷದ ಮಾಹಿತಿ ಕೊಟ್ಟಾನ. ನೀ ಏನಾದ್ರು ರಿಕವರಿ ಮಾಡ್ಕೊಳ್ದಿದ್ರ ನಿಂದ ಏನ್ ವ್ಯವಹಾರ ರಿಕವರಿ ಇದ್ದು ಬರೀ 1, 2, 3ಕ್ಕೆ ಮುಕ್ತಾಯ. 4ನೇ ವರ್ಷ ಸರ್ಪ್ಲಸ್ ಇತ್ತಂದ್ರ ಆ ಸರ್ಪ್ಲಸ್ ನೀ ಮುಟ್ಟೋಂಗಿಲ್ಲ, ನಿನಗೆ ನಾನು ಅಲೋ ಮಾಡೋದಿಲ್ಲ ರಿಕವರಿ ಮಾಡ್ಕೊಳಕ್ ಅಂತ ಹೇಳ. ಡ್ಯೂರಿಂಗ್ ದ ಫಸ್ಟ್ 3 years ಅಂದ್ರ ಅರ್ಥ ಅದು ಆಯ್ತಾ? ಸೊ ಲಕ್ಕಿಲಿ ಏನಾಯ್ತು ನೋಡ್ರಿ, 3 ವರ್ಷ ಅವಧಿ ಕೊಟ್ಟರು. 1ನೇ ವರ್ಷ ಶಾರ್ಟ್ ವರ್ಕಿಂಗ್ ಎಷ್ಟು? 600. ಈ 600 2ನೇ ವರ್ಷಕ್ಕೆ ರಿಕವರಿ ಮಾಡ್ಕೊಳಕ್ ಅವಕಾಶ ಇತ್ತು ಅವಂಗ. ಯಾವಾಗ? ಇಫ್ ದೇರ್ ಇಸ್ ಎ ಸರ್ಪ್ಲಸ್. ಬಟ್ ಅನ್ಫಾರ್ಚುನೇಟ್ಲಿ ಅಗೇನ್ ಇನ್ ದ ಸೆಕೆಂಡ್ ಇಯರ್ ದೇರ್ ಇಸ್ ಎ ಶಾರ್ಟ್ ವರ್ಕಿಂಗ್. ಸೊ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಆಫ್ 600 ಕೆನಾಟ್ ಬಿ ರಿಕವರ್ಡ್ ಇನ್ ಸೆಕೆಂಡ್ ಇಯರ್ ಬಿಕಾಸ್ ದೇರ್ ಇಸ್ ನೋ ಸರ್ಪ್ಲಸ್. ಸೊ 1 more year is left. ಎದಕ್ಕ? 1ನೇ ವರ್ಷಕ್ಕ 2ನೇ ವರ್ಷಕ್ಕೆ. ಈ 600 ಈ 500 ಸೇರ್ಕೊಂಡು ಸಾಧ್ಯವಾದರೆ if possible the short working of first year, short working of second year together 1,100 rupees can be recovered in third year. Can be recovered in third year provided the surplus is to the extent of 1,100 at least minimum. Surplus ಎಷ್ಟೈತೆ ನೋಡ್ರಿ? 2,000. ರಾಯಲ್ಟಿ ನೋಡಕ್ ಹೋಗ್ಬೇಡ್ರಿ, ಅಷ್ಟು ರಾಯಲ್ಟಿ ಮುಟ್ಟುವಂಗಿಲ್ಲ ನೀವು. 1,000 ನಾವು ತಗಲಿಟ್ಟ ಮುಂದಿನ ಬಳಸ್ಬೇಕು ನೀವು. You have to keep reserve 1,000 to the extent of minimum rent. Remaining out of remaining amount that you have to recover. So remaining 2,000 ಐತಿ. All together first year second year ಕೂಡಿ ನಿಮ್ದು the short working ಎಷ್ಟು ಐತಿ? Only 1,100 ಐತಿ. So this 1,100 short working ಅಂದ್ರೆ first year 600, second year 500, together 1,100 can be recovered out of the surplus of third year of rupees 2,000. Short working recovered is how much? 1,100. ಅಷ್ಟು ರಿಕವರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅಷ್ಟು ರಿಕವರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಯಾಕೆ ಸಾಧ್ಯ ಆಯ್ತು ಹೇಳ್ರಿ? ಯಾಕೆ ಸಾಧ್ಯ ಆಯ್ತು ಹೇಳ್ರಿ? ಥರ್ಡ್ ಇಯರ್ ಇಸ್ ಲಾಸ್ಟ್ ಇಯರ್. ಹೌದಾ? ಟೈಮ್ ಗಿವನ್ ಫಾರ್ ರಿಕವರಿ ಇಸ್ ಓನ್ಲಿ 3 years. ಸಿನ್ಸ್ ಇಟ್ ಇಸ್ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಇದ್ದು ಅದು ಸರ್ಪ್ಲಸ್ 2,000 ಐತಿ. ಇಲ್ಲಿ ಸರ್ಪ್ಲಸ್ 2,000 ಐತಿ. ನಿಮ್ದು ಶಾರ್ಟ್ ವರ್ಕಿಂಗ್ 2 ವರ್ಷದ ಕೂಡಿ ಬರೀ 1,100 ಐತಿ. ಸೊ ದ್ಯಾಟ್ 2,000 ಸರ್ಪ್ಲಸ್ ನಲ್ಲಿ 1,100ನ ರಿಕವರಿ ಮಾಡ್ಕೊಳ್ಳಕ್ಕೆ ನಿಮ್ಗೆ ಸಾಧ್ಯ ಆಯ್ತು. ನಾಟ್ ರಿಕವರ್ಡ್ ಆದ್ರೆ ಉಳಿತನು? ನಾಟ್ ರಿಕವರ್ಡ್ 1,100ಕ್ಕೆ 1,100 ರಿಕವರಿ ಆಗೈತೆ ಅಂದ್ರೆ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ಯಾವುದು ಇಲ್ಲ. ಇಲ್ಲಿ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ಯಾವುದು ಇಲ್ಲ. ಹೌದಾ? ಹೌದಾ? ರೈಟ್. ಲಾಸ್ಟ್ ಬರ್ರಿ ಕಾಲಮ್, ಲಾಸ್ಟ್ ಕಾಲಮ್ ಬರ್ರಿ. ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್. ಎಷ್ಟು ಕೊಡ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ರಿ. ಉತ್ತರ ಹೇಳ್ರಿ. ಬೇಗ 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 ಚಾಟ್ ಬಾಕ್ಸಿಗೆ ಉತ್ತರ ಹಾಕ್ರಿ.
Amount payable to landlord, how much? Whether it is 3,000 or it is 1,000 or it is 2,000 or it is 1,100, ಎಷ್ಟಪ್ಪ ಲ್ಯಾಂಡ್ಲಾರ್ಡಿಗೆ ಕೊಡ್ಬೇಕಾದ ಹಣ ಎಷ್ಟು ಇಲ್ಲಿ? 3,000 ರಾಯಲ್ಟಿ ಐತಿ, 3,000 ಕೊಡ್ಬೋದಾ? ಸಾಧ್ಯ ಇಲ್ಲ, ಯಾಕಲ್ಲಿ ರಿಕವರಿ ಐತಿ. ಸೊ ಈಗ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಇಲ್ಲಿ ದ್ವಂದ್ವ ಇದ್ದಾಗ ನೀವೇನ್ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೇನೆ ನಿಮಗೆ. ಟೋಟಲ್ ರಾಯಲ್ಟಿನ ಬೇಸ್ ತಗೋಬೇಕು. ಟೋಟಲ್ ರಾಯಲ್ಟಿ ಇಲ್ಲಿ ಯಾವ್ದು ರಿಕವರಿ ಇಲ್ಲ, ಏನು ಇಲ್ಲ ಅಂತ ತಿಳ್ಕೊರಿ. ರಿಕವರಿ ಯಾವ್ದು ಇಲ್ಲ ಅಂದ್ರೆ ಎಷ್ಟು ಕೊಡ್ಬೇಕಾಗಿತ್ತು? ನಾವು ಹಂಗ ಆಕ್ಚುಯಲ್ ರಾಯಲ್ಟಿ ಕೊಡ್ಬೇಕಾಗಿತ್ತು. 3,000 ಕೊಡ್ಬೇಕಾಗಿತ್ತು, ಅದ್ರ ಪೈಕಿ 1,100 ರಿಕವರಿ ಮಾಡ್ಕೊಂಡ ನಾವು. ವೆರಿ ಸಿಂಪಲ್. ಇವೆಲ್ಲ ಬಿಟ್ಟು ಬಿಡ್ರಿ, ಅವ್ನ ಈ 2,000 ಈ 1,000 ಎಲ್ಲ ಬಿಟ್ಟು ಬಿಡ್ರಿ. 3,000 ಆಕ್ಚುಯಲ್ ರಾಯಲ್ಟಿ ಮೈನಸ್ ದ ರಿಕವರ್ಡ್ ಅಮೌಂಟ್. ರಿಕವರ್ಡ್ ಕಾಲಮಿಗೆ ಬರ್ರಿ. ರಾಯಲ್ಟಿ ಕಾಲಮ್ ಎಷ್ಟು ಅಮೌಂಟ್ ಐತಿ ನೋಡ್ರಿ, ಇದ್ರೊಳಗ ರಿಕವರ್ಡ್ ಕಾಲಮ್ ಎಷ್ಟು ಅಮೌಂಟ್ ಹಚ್ಚಾರ ಮೈನಸ್ ಮಾಡಿಬಿಡ್ರಿ. ಅರ್ಥ ಆಯ್ತಾ? ಎಷ್ಟು ಉಳಿತು ನೋಡ್ರಿ? 1,900 ಇಸ್ ಪೇಯಬಲ್. ಬಹಳ ಜನ 1,900 ಆನ್ಸರ್ ಮಾಡಿರಿ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಟು ಯು ಪೀಪಲ್. 1,900 ಕೊಡ್ತೇವೆ ನಾವು. ಇಟ್ ಇಸ್ ನಾಟ್ 3,000 that we are going to pay. It is not rupees 1,000 that we are going to pay. It is not 2,000 at surplus that we are not going to pay. It is 1,900 that we are paying. ಯಾಕಂದ್ರೆ ವೆರಿ ಸಿಂಪಲ್ ಲಾಜಿಕ್, ವೆರಿ ಸಿಂಪಲ್ ಲಾಜಿಕ್. ಏನೋ ರಿಕವರಿ ಪ್ರೊವಿಷನ್ ಇರದೇ ಹೋಗಿದ್ರೆ, ರಿಕವರಿ ಪ್ರೊವಿಷನ್ ಇರದೇ ಇದ್ದಿದ್ರೆ ನಾವ್ ಎಷ್ಟು ಕೊಡ್ತಿದ್ವಿಪ್ಪ ಅವನಿಗೆ? ಅವ್ನ ರಾಯಲ್ಟಿ ಎಷ್ಟು ಅಷ್ಟು ಕೊಡ್ತಿದ್ವಿ? 3,000. ಯಾಕಂದ್ರೆ ಮಿನಿಮಮ್ ರೆಂಟ್ಗಿಂತ ಹೆಚ್ಚೈತಿ ಇಲ್ಲಿ. ಈ 3,000 ಅವ್ನು ಕೊಡಬೇಕಾಗಿದ್ದು, ಆಕ್ಚುಲಿ ಕೊಡಬೇಕಾಗಿದ್ದು 3,000 ಅವನಿಗೆ. ಆದ್ರೆ ರಿಕವರಿ ಮಾಡ್ಕೊಳಕ್ಕೆ ಅಲಾವ್ ಮಾಡಿದ ನಾವು ಎಷ್ಟು? 1,100 ಅನ್ನ. ಸೊ 3,000 ಕೊಡಬೇಕಾದ ಸಂದರ್ಭದಲ್ಲಿ 1,100 ನೀನು 1ನೇ ವರ್ಷ 2ನೇ ವರ್ಷ ಲುಕ್ಸಾನ್ ಆಗಿಯಪ್ಪ, ಆ ಲುಕ್ಸಾನ್ ಮುರ್ಕೊಂಡು ನಾನು ಉಳಿದಿದ್ದು ಕೊಡ ಅಂತ ಅಂದವ. ಸೊ ಲುಕ್ಸಾನ್ 2 ವರ್ಷದ ಕೂಡಿ 1,100 ಇತ್ತು. 3,000 ಕೊಡೋದ್ರ ಬದಲಿ 1,100 ಮುರ್ಕೊಂಡು ಏನ್ ಮಾಡಿದ? 1,900 ಅವ್ನು ಕೊಟ್ಟ. ಲ್ಯಾಂಡ್ಲಾರ್ಡ್ ಇಸ್ ಸ್ಯಾಟಿಸ್ಫೈಡ್ ವಿತ್ 1,900 though he was eligible to receive 3,000. This is the sacrifice by the landlord. Rupees 1,100 is the sacrifice by the landlord in order to compensate the previous year suffering by the tenant. Now it is a compensatory arrangement which is made by the landlord to recoup the short working. Landlord is sacrificing. ಅವನ ಶೇರ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಕೊಳಕ್ತಾನ. ಅವ್ನು 3,000 ಬರಬೇಕಾಗಿತ್ತು, ಆದ್ರೆ ಅವ್ನು ಬರೇ he is satisfying only with 1,900 because tenant was suffered to this extent in previous year. Tenant was suffered to this extent in previous year. First year he was suffered by 600, second year he was suffered by 500, together 1,100 rupees. That is total suffering. That suffering is now compensated in third year out of the surplus of rupees 2,000. So actual payment to landlord in third year is 1,900, not rupees 3,000. Are you followed? It is okay. Now come to fourth year. Fourth year there is no recovery. There is no recovery. How much is the royalty? 4,000. So deficit is how much? Nil. Surplus is how much? 3,000. Is there any recovery? No recovery. Is there any irrecoverable? This one, short working? No. What is the actual royalty? 4,000. What is the amount payable to landlord? 4,000. ಇಲ್ಲಿ ಯಾವ ಇಲ್ಲ ಇಲ್ಲ, ಸ್ಟ್ರೇಟ್ ಇದೆ, ನೋ ರಿಕವರಿ. ಅರ್ಥ ಆಯ್ತಾ? ಇಷ್ಟು ಚಾರ್ಟ್ ಅನ್ನ ಮೊದಲು ಪ್ರಿಪೇರ್ ಮಾಡ್ಲಿಕ್ಕೆ ಕಲಿಬೇಕು. ಯು ಹ್ಯಾವ್ ಟು ಲರ್ನ್. ಟೈಮ್ ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು? ವಾಟ್ ಈಸ್ ಟೈಮ್? 7:15. ಓಕೆ, ಹಾ, ಇನ್ನು 5 ನಿಮಿಷ ತಗೊಂತೇನೆ, 5 ನಿಮಿಷ. ಇಲ್ಲಿ ನೋಡ್ರಿ, ಇದು ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ನೋಡ್ರಿ, ಈಗ ಒಂದು ಸ್ಲೈಟ್ ಚೇಂಜ್ ಮಾಡ್ತೇನೆ. ನೀವು ಯಾರು ಮಾಡ್ಕೋಬೇಡಿ, ನಿಮ್ ನೋಟ್ಸ್ ನಲ್ಲಿ ಏನು ಚೇಂಜ್ ಮಾಡ್ಕೋಬೇಡ್ರಿ ಯಾರು. ನಾನೊಂದು ಸ್ಲೈಟ್ ಚೇಂಜ್ ಮಾಡ್ತೇನೆ. ಏನ್ ಮಾಡ್ತೇನೆ ಅಂದ್ರೆ, the second year, third year royalty instead of 3,000,
ಥರ್ಡ್ ಇಯರ್ ರಾಯಲ್ಟಿ 2000 ಐತೆ ಅಂತ ತಿಳ್ಕೊರಿ. ಥರ್ಡ್ ಇಯರ್ ರಾಯಲ್ಟಿ ನೀವು ಯಾರು ಚೇಂಜ್ ಮಾಡ್ಕೋಬೇಡ್ರಿ, ನಾ ಸುಮ್ಮನೆ ನಿಮಗೆ ಆಲ್ಟರ್ನೇಟ್ ಹೇಳಾಕತ್ತೇನೆ ಅಷ್ಟೇ. ಸಪೋಸ್ ಥರ್ಡ್ ಇಯರ್ ದ quantity of coal raised is 4,000. The royalty in that case is how much? 2,000 rupees. ನೀವು ಯಾರು ಚೇಂಜ್ ಮಾಡ್ಕೋಬೇಡ್ರಿ, ಸುಮ್ಮನೆ ಹೇಳಾಕ್ತೇನೆ ನಾನು. ಇಲ್ಲಿ ಡೆಫಿಸಿಟ್ ಅಂತೂ ಇಲ್ಲ. ಸರ್ಪ್ಲಸ್ ಎಷ್ಟದ? 2,000 minus 1,000. ಸರ್ಪ್ಲಸ್ ಈಸ್ 1,000. ನೀವು ಯಾರು ಚೇಂಜ್ ಮಾಡ್ಕೋಬೇಡಿ, ಸುಮ್ಮನೆ ಹೇಳ್ತಾ ಇದ್ದೇನೆ ನಾವು. ಸಿಚುವೇಶನ್ ಚೇಂಜ್ ಆತಿಲ್ಲ ಈಗ 3ನೇ ವರ್ಷದ. ಹೆಂಗಾತು? 2,000 ರಾಯಲ್ಟಿ ಐತಿ, 1,000 ಮಿನಿಮಮ್ ರೆಂಟ್ ಐತಿ, ಹಂಗಾಗಿ ಏನು ಡೆಫಿಸಿಟ್ ಇಲ್ಲ. ಅಲ್ಲಿ ಎಷ್ಟೈತಿ? ಸರ್ಪ್ಲಸ್ ಐತಿ. ಸೊ ರಿಕವರಿ ಪ್ರೊವಿಷನ್ ಇದು ಲಾಸ್ಟ್ ಇಯರ್ ಇದು. 3ನೇ ವರ್ಷ ಏನಿದ್ರು 3ನೇ ವರ್ಷಕ್ಕೆ ಮುಗಿಸ್ಬೇಕು, 4ನೇ ವರ್ಷಕ್ಕೆ ಹೋಗಂಗಿಲ್ಲ. ಬಟ್ ನಿಮ್ಮ ಹತ್ರ ಸರ್ಪ್ಲಸ್ ಇರೋದು ಎಷ್ಟು? 1,000. ಬಟ್ ನಿಮ್ ಶಾರ್ಟ್ ವರ್ಕಿಂಗ್ ಟೋಟಲ್ ಎಷ್ಟೈತಿ? 1,100 ಐತಿ. ಸೊ 1,100 ಶಾರ್ಟ್ ವರ್ಕಿಂಗು 1,000 ಸರ್ಪ್ಲಸ್ ಅಲ್ಲಿ ರಿಕವರಿ ಮಾಡ್ಕೊಳಕ್ ಆಗಂಗಿಲ್ಲ. ಹಂಗಾರೆ ಎಷ್ಟು ರಿಕವರಿ ಮಾಡ್ಕೋಬಹುದು? 1,000 ಮಾಡ್ಕೋಬಹುದು. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇಯರ್ 1,000 instead of 1,100. ಶಾರ್ಟ್ ವರ್ಕಿಂಗ್ ಇಸ್ ರಿಕವರ್ಡ್ at how much? 1,000. ಸೊ ಒಟ್ಟ ಎಷ್ಟಿತ್ತು? 1,100 ಇತ್ತು. ಟೋಟಲ್ ಶಾರ್ಟ್ ವರ್ಕಿಂಗ್ was 1,100. Now it is possible to recover in third year, which is last year, only to the extent of 1,000. What about remaining 100? Can we recover that 100 in the fourth year? Surplus of fourth year. Surplus ಎಷ್ಟಿದೆ? 3,000 ಇದೆ. 100 ರೂಪಾಯಿ ರಿಕವರಿ ಮಾಡ್ಕೊಳಕ್ ಬರ್ತಾ fourth year? No, because the provision in the contract is not allowing us to recover any short working in the fourth year. Time given is only first 3 years. This is the last year to recover. Last chance ಇದು 3ನೇ ವರ್ಷ. ಎಷ್ಟು ರಿಕವರಿ ಐತಿ ಅಷ್ಟು ಮಾಡ್ಕೊರಿ. ರಿಕವರಿ ಆಗ್ಲಾರ್ದನ್ನ ಮುಂದಿನ ವರ್ಷ ಮಾಡ್ಕೋಬೇಡಿ ಅಂತಾರ ಅವರು. ಅದಕ್ಕೆ ಔಟ್ ಆಫ್ ಟೋಟಲ್ 1,100 ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಓನ್ಲಿ 1,000. ಸೊ ಇನ್ನು 100 ರೂಪಾಯಿ ನಮ್ಮ ರಿಕವರಿ ಮಾಡ್ಕೊಳಕ್ ಮುಂದೆ ಆಗೋದೇ ಇಲ್ಲ ಅಂತ ಗೊತ್ತದ, ವಿಚ್ ಹ್ಯಾಸ್ ಬಿಕಮ್ ಇಂಪಾಸಿಬಲ್ ಟು ರಿಕವರ್. ಅವಾಗ ಅದೇನಾಯ್ತು? ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಆಯ್ತು. ಅವಾಗ ಅದೇನಾಯ್ತು? ಇರ್ರಿಕವರೇಬಲ್ ಶಾರ್ಟ್ ಅಥವಾ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್. ಪೇಮೆಂಟ್ ಎಷ್ಟಾತ್ ನೋಡ್ರಿ? 1,900 ಬದಲಿ ಇಲ್ಲ ಎಷ್ಟಾತ್ ನೋಡ್ರಿ? ರಾಯಲ್ಟಿ ಇಸ್ ಹೌ ಮಚ್? ಬರ್ರಿ ಒಮ್ಮೆ ರಾಯಲ್ಟಿ ಕಾಲಮಿಗೆ ಬರ್ರಿ. ರಾಯಲ್ಟಿ 2,000. ರಿಕವರ್ಡ್ ಹೌ ಮಚ್? ನಾಟ್ ರಿಕವರ್ಡ್ ಹೋಗ್ಬೇಡ್ರಿ. ರಿಕವರ್ಡ್ ಹೌ ಮಚ್? 1,000. So 2,000 minus 1,000. The final payment to the landlord is how much? 1,000. ನೀವು ಯಾರು ಇದನ್ನ ತಿದ್ದುಪಡಿ ಮಾಡ್ಕೋಬೇಡ್ರಿ. ಜಸ್ಟ್ ಒಂದು ಮಾಹಿತಿಯನ್ನ ಆಲ್ಟರ್ ಮಾಡಿದ್ದಕ್ಕೆ ಎಷ್ಟೆಲ್ಲ ಬದಲಾವಣೆ ಆಗ್ತಾವ ಅನ್ನೋದನ್ನ ಹೇಳಿದೆ. ಆದ್ರೆ ಮೊದಲು ಬಿಡಿಸಿದ ಪ್ರಾಬ್ಲಮ್ನೇ ಇಟ್ಕೋರಿ. ನಾಳೆ ನಾವು ಜರ್ನಲ್ ಎಂಟ್ರಿ ಹಾಕೋಣ. ಇಸ್ ಇಟ್ ಓಕೆ? ಎನಿ ಡೌಟ್? ಆಲ್ ಆಫ್ ಯು ಆರ್ ಕ್ಲಿಯರ್ ನೌ? ಹ್ಯಾಂಡ್ ರೈಸ್ ಆಪ್ಷನ್ ಇದೆ. ನೋಡಿ. ನೋ ಡೌಟ್? ಕ್ಲಿಯರ್? ವೆರಿ ಗುಡ್ ಸ್ಟೂಡೆಂಟ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಮುಗಿಸೋಣ ಕ್ಲಾಸು. ನಾಳೆ 6 ಗಂಟೆಗೆ ಬನ್ನಿ. ಈ ಚಾರ್ಟ್ ಬೇಸ್ ಇಟ್ಕೊಂಡು, ಈ ಚಾರ್ಟ್ ಇಂಪಾರ್ಟೆಂಟ್, ಈ ಚಾರ್ಟ್ ಬೇಸ್ ಇಟ್ಕೊಂಡು ನಾವು ಏನ್ ಮಾಡೋಣ? ಜರ್ನಲ್ ಎಂಟ್ರಿಯನ್ನು ಹಾಕೋಣ. ಈ ಚಾರ್ಟ್ ಬೇಸ್ ಬೇಕು ಜರ್ನಲ್ ಎಂಟ್ರಿಗೆ. ಈ ಚಾರ್ಟ್ ಬಹಳ ಅವಶ್ಯ ಇದೆ. ಅದಕ್ಕೆ ನೀವು ಚಾರ್ಟ್ ಅನ್ನು ಹಾಕದೇ ಇದ್ದವರು ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಚಾರ್ಟ್ ಹಾಕೊಂಡು ನಾಳೆಗೆ ಇದರದ್ದು ಜರ್ನಲ್ ಎಂಟ್ರಿನ ಬಿಡ್ಸೋಣ. ಇಸ್ ಇಟ್ ಓಕೆ? ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.